ಫೈನಲಿ ಸ್ಟೇಷನ್ಗೂ ಕೂಡ ದೂರು ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲೂ ಕೂಡ ಫಿಲ್ಮ್ ಚಕ್ರಗೂ ಕೊಟ್ಟಿದ್ದಾರೆ. ನೀವೇನು ಸ್ಟೇಷನ್ ದೂರು ಕೊಟ್ಟಿದ್ದೀರಾ? ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಹಿಂಗಿದೆ ಅಂತ ಅಂದ್ಬಿಟ್ಟು ಬಾ ಮಗನೇ ನೀನು ಅಂತಂದ್ಬಿಟ್ಟು ಅಂದರು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಈಗ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟಿಗೆ ಬಂದಿದ್ದು. ಇವಾಗ ಹೋಗಿ ಅದೇ ಕೆಲಸ. ಫಸ್ಟು ಡಿಫಾರ್ಮೇಷನ್ ಡೆಫಿನೆಟ್ಲಿ ಹಾಕಿ ಯಾಕೆ ಅಂತಂದರೆ ನಮ್ಮ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿದಿರು ಬೇರೆ ಅಲ್ಲ. ಸೂಳೆ ಮಗ ಅಂತ ಬೈದರೆ ಎಂಥ ನನ್ನ ಮಗನಿಗೂ ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ, ಆಯಿತಾ. ವಾಪಸ್ ಒಂದೇ ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ ಬನ್ನಿ ಅದು ಇದು ಅಂತಿನೆಲ್ಲ ಬರ್ತೀವಲ್ಲ. ಎಲ್ಲಿ ಹೋಗಿದ್ದೀವಿ? ಬೆಂಗಳೂರು ಬಿಟ್ಟು ಹೋಗಿದ್ದೀವ? ಎಲ್ಲರ ಗಡಿ ದಾಟಿ ಹೊಟ್ಟೋಗ್ಬಿಟ್ಟಿದ್ದೀವ? ನಮ್ಮೂರು ಮಂಡ್ಯ ಹತ್ರ ಕೆರಗೋಡು. ನಾವು ಇರೋದು ನಾಗರಬಾವಿಲಿ ಉಲ್ಲಾಳ್ ರೋಡಲ್ಲಿ, ಅಲ್ಲೇ ಇರ್ತೀವಿ. ಎಲ್ಲಿ ಹೋಗ್ತೀವಿ ನಾವು? ಅಂದರೆ ಮಾತಾಡೋಕ್ಕೆ ಒಂದು ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡೋಕ್ಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಲ್ವ ಸರ್. ಇಲ್ಲ, ಇವಾಗ ಬಂದಿದ್ದೀನಿ. ಇದನ್ನ ಮುಗಿಸಿ ಅಲ್ಲೋಗಿ ಮಾತಾಡಿ 100 ಇಲ್ಲೂ ದೂರು ಕೊಡ್ತೀನಿ, ಮತ್ತು FIR ಮಾಡಿಸ್ತಾ ಇದ್ದೀನಿ. ಅಂದರೆ ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತಲ್ಲ. ಇದು ಸಿನಿಮಾ ಅಂತ ಬಂದಾಗ ಪ್ರೇಮ್ ಸರ್ ಆಗಲಿ ನಾನಾಗಲಿ ಈಗ ಅಪ್ಪು ಸರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದರು. ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದರೆ 10ನೇ ವರ್ಷಕ್ಕೂ 8ನೇ ವರ್ಷಕ್ಕೂ 10ನೇ ವರ್ಷಕ್ಕೂ ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋರು. ಅವತ್ತಿಗೂ ಇವರೇ ಹೋಗಿ ಹೀರೋ ಮಾಡಿದ್ರು ಅವ್ರನ್ನ. ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರ. ಪ್ರತಿಯೊಂದಕ್ಕೂ ಮಾತಾಡೋಕ್ಕೊಂದು ನಾಲ್ಗೆಲ್ಲ ಒಂದು ಮಿತಿ ಇರಬೇಕು. ಇಷ್ಟೆಲ್ಲ ಆದಮೇಲೆ ಮತ್ತೆ ಫೋನ್ ಸಂಪರ್ಕ ಮಾಡಿದ್ರ? ಯಾರು? ಅವರಿಗೆ ಶ್ರೀನಿವಾಸ್ ಅವರು ನಾನೇನಕ್ಕೆ ಮಾಡಲಿ ಸರ್ ಅವ್ರಿಗೆ? ಯಾಕೆಂದರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧಗಳೆಲ್ಲ ಮುಗಿದೋಗಿದೆ ಇವತ್ತಿಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಂತ ಅನಿಸಿದ್ದು, ಆ ವ್ಯಕ್ತಿಗೆ ಯಾರಾದರೂ ಅವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಕರೆಕ್ಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮಾನಸಿಕ ಅಸ್ವಸ್ಥತೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಏಕೆಂತಂದರೆ ಪ್ರತಿಯೊಬ್ಬರು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅದು ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ, ಅವ್ರ ಮನೆಯವ್ರು ಯಾರಾದರೂ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲ ಅಂತಂತಂದರೆ ಎಲ್ಲರ ಬಗ್ಗೆನೂ ಈ ಥರದ್ದು ಮಾತಾಡೋದು ಸರಿಯಲ್ಲ. ಮುಂದೊಂದು ದಿನ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂತಂದರೆ ನೀವೇ ಅನುಭವಿಸ್ಕೋಬೇಕಾಗತ್ತೆ. ಅಲ್ಲ, ನಾನು ಹೇಳ್ತಾ ಇಲ್ಲ ಸರ್. ನಾವು ಅದನ್ನು ವೀಡಿಯೋನ ನೋಡಿದಾಗ ನನಗೆ ಅನಿಸಿದ್ದು ಅಂತ ಹೇಳ್ತಾ ಇದ್ದೀನಿ. ಯಾರದು? ಸತಿ. ನನಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ. ನಿಮಗೆ ನೋಡಿದಾಗ ಅನಿಸಿಲ್ವಾ? ಯಾಕೆಂದರೆ ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ಓಕೆ ಇವ್ರಿಗೇನೋ ನನಗೂ ಅವ್ರಿಗೂ ಇಶ್ಯೂಸ್ ಇದೆ ಅಂತ ಅನಿಸುತ್ತೆ. ಪ್ರೇಮ್ ಸರ್ ಬಗ್ಗೆ ಮಾತಾಡ್ತಾರೆ, ಮತ್ತು ಇವ್ರಿಗೆ ಯಾರಿಗೂ KP ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡ್ತಾರೆ, ಧ್ರುವನ್ ಬಗ್ಗೆ ಮಾತಾಡ್ತಾರೆ, ಮತ್ತು ಅದಾದಮೇಲೆ ಪುನೀತ್ ಸರ್ ಬಗ್ಗೆ ಮಾತಾಡ್ತಾರೆ, DK ಸರ್ ಬಗ್ಗೆ. ಅಂದರೆ ಎಲ್ಲರೂ ಒಂದೇ ಸತಿ ಕೆಟ್ಟವ್ರಾಗ್ಬಿಟ್ಟವ್ರು ಅವ್ರಿಗೆ. ಯಾರಿಗೆ? ಅಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂತಂತಂದರೆ ಇರ್ಬಹುದೇನೋ ಅಂತ. ನಾನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಇರ್ಬಹುದೇನೋ ಅಂತ ಜಡ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಏಕೆಂತಂದರೆ ಕೋರ್ಟಲ್ಲಿ ಕೇಸ್ ಕೊಟ್ಟಾದ್ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾರಲ್ಲ, ಇವರು ನಿಜವಾಗ್ಲೂ ಈ ವ್ಯಕ್ತಿ ಕರೆಕ್ಟ್ ಆಗಿದ್ದಾರಾ, ಇಲ್ಲಾಂದ್ರೆ ಮಾನಸಿಕ ಅಸ್ವಸ್ಥತೆಯಿಂದ ಇದ್ದಾರಾ, ಇಲ್ಲ ಅಂತಂದರೆ ಮೆಂಟಲಿ ಡಿಸ್ಟರ್ಬ್ಡಾ ಏನನ್ನೋದು ಗೊತ್ತಾಗುತ್ತಲ್ಲ ಟ್ರೀಟ್ಮೆಂಟ್ ಮಾಡಿಸಿದಾಗ.